ಶ್ರೀ ಗುರುಭ್ಯೋ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇ ನಮಃ. ಸ್ನೇಹಿತರೆ ನಮಸ್ಕಾರ. ದ್ವಾದಶ ರಾಶಿ ಚಕ್ರದ ಮೊದಲನೆಯ ರಾಶಿಯಾದ ಮೇಷರಾಶಿಯ ಸ್ವಭಾವಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರದ 4 ಪಾದ, ಭರಣಿ ನಕ್ಷತ್ರದ 4 ಪಾದ, ಕೃತ್ತಿಕೆಯ 1 ಪಾದ, ಒಟ್ಟು 9 ಪಾದಗಳು ಮೇಷರಾಶಿಯಲ್ಲಿ ಬರುತ್ತವೆ. ಮೇಷರಾಶಿಗೆ ಅಧಿಪತಿ ಕುಜಗ್ರಹ. ಕುಜಗ್ರಹ ಒಂದು ಅಗ್ನಿ ತತ್ವದ ಗ್ರಹನಾಗಿದ್ದಾನೆ. ಭೂಮಿಪುತ್ರ, ಕೆಂಪು ಗ್ರಹ ಎಂದು ಸಹ ಕುಜಗ್ರಹನನ್ನು ಅಂದರೆ ಮಂಗಳ ಗ್ರಹನನ್ನು ಕರೆಯುತ್ತಾರೆ. ಮೇಷರಾಶಿಯವರು ಸ್ವಲ್ಪ ಕೋಪಿಷ್ಠರು, ಹಿಡಿದ ಹಠ ಬಿಡುವವರಲ್ಲ, ಛಲಗಾರರಾಗಿರುತ್ತಾರೆ. ನೀತಿ ನಿಯತ್ತು ನಿಷ್ಠೆಯಿಂದ ಕೂಡಿರುವ ಬದುಕು ಅವರದ್ದಾಗಿರುತ್ತದೆ. ನೀತಿ ನಿಯತ್ತು ನಿಷ್ಠೆಯನ್ನು ಹೆಚ್ಚು ಇಷ್ಟಪಡುವಂತಹ ರಾಶಿಯವರು ಮೇಷರಾಶಿಯವರು. ಸೌಂದರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಮೇಷರಾಶಿಯವರು ನೀಡುತ್ತಾರೆ. ರೂಪವಂತರೂ ಸಹ ಆಗಿರುತ್ತಾರೆ. ಹೆಚ್ಚು ಸ್ನೇಹಿತರನ್ನ ಮೇಷರಾಶಿಯವರು ಹೊಂದಿರುತ್ತಾರೆ. ಸ್ವತಂತ್ರ ಜೀವನವನ್ನು ಇಷ್ಟಪಡುವಂತಹ ರಾಶಿಯವರು ಮೇಷರಾಶಿಯವರು. ವೈವಾಹಿಕ ಜೀವನಕ್ಕೆ ಅಷ್ಟು ಒಗ್ಗಿಕೊಳ್ಳುವವರಲ್ಲ, ಏಕೆಂದರೆ ಸ್ವತಂತ್ರ ಜೀವನ ಯಾರ ಮೇಲೂ ಡಿಪೆಂಡ್ ಆಗದೇ ಇಲ್ಲದೆ ಇರುವಂತಹ ಒಂದು ಮನಸ್ಥಿತಿ ಮೇಷರಾಶಿಯವರು ಹೊಂದಿರುವ ಕಾರಣ ಸಾಧಿಸುವ ಛಲ, ಏನಾದರೂ ಸಹ ನಾ ಜೀವನದಲ್ಲಿ ಸಾಧಿಸಲೇಬೇಕು, ಸಾಧಿಸುವುದಕ್ಕೆ ಹುಟ್ಟಿದ್ದೇನೆ ಎನ್ನುವ ಮನಸ್ಥಿತಿಯನ್ನು ಯಾವಾಗಲೂ ಹೊಂದಿರುವಂತಹ ಮನಸ್ಥಿತಿ ಮೇಷರಾಶಿಯವರಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತೆ. ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಮೇಷರಾಶಿಯವರು ಹೊಂದಿರುತ್ತಾರೆ. ಬಾಲ್ಯ ಜೀವನ, ಚೈಲ್ಡ್ಹುಡ್ ಲೈಫ್ ಅಂತ ಏನಂತ ಕರಿತೀವಿ, ಅದು ಅಷ್ಟು ಮೇಷರಾಶಿಯವರಲ್ಲಿ ಅಷ್ಟು ಸುಖಕರವಾಗಿರೋದಿಲ್ಲ. ಮದುವೆಯ ನಂತರದ ಜೀವನ ಮೇಷರಾಶಿಯವರಿಗೆ ಉತ್ತಮವಾಗಿರುತ್ತದೆ. ಆರ್ಥಿಕವಾಗಿ ಭದ್ರತೆಯನ್ನು ಕಂಡುಕೊಳ್ಳೋದಕ್ಕೆ ಮೇಷರಾಶಿಯವರು ಅಧಿಕವಾದ ಒತ್ತನ್ನು ನೀಡ್ತಾರೆ. ಅಪಾರವಾದ ದೇವರ ಭಕ್ತಿಯನ್ನು ಹೊಂದಿರ್ತಾರೆ. ಧಾರ್ಮಿಕ ಕಾರ್ಯದಲ್ಲಿ, ಧರ್ಮ ಚಿಂತನೆಯಲ್ಲಿ ಅವರು ತೊಡಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಧಿಕಾರದ ಆಸೆಯನ್ನು ಹೊಂದಿರ್ತಾರೆ. ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಯಾಕಂದರೆ ಕುಜ ಮಂತ್ರಿ ಅಂತ ಕರಿತೀವಿ. ಮಂತ್ರಿ ಗ್ರಹನಾದ ಕುಜ ರಾಜಕೀಯದಲ್ಲಿ ಆಸಕ್ತಿಯನ್ನು ಬರುವ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ನಾಯಕತ್ವದ ಗುಣ ಸಹ ಮೇಷರಾಶಿಯವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹೆಚ್ಚು ಶಿಕ್ಷಣ ಪಡಿಲಿಲ್ಲ ಅಂದರೂ ಹೆಚ್ಚು ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದನ್ನೇ ಮೇಷರಾಶಿಯವರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಕಡಿಮೆ ಶಿಕ್ಷಣ ಮಾಡು, ಹೆಚ್ಚು ಸಂಪಾದನೆ ಮಾಡು ಅನ್ನೋ ಒಂದು ಪಾಲಿಸಿ ಇಟ್ಕೊಂಡಿರ್ತಾರೆ. ಸುಳ್ಳು ಕಪಟ ನಾಟಕೀಯ ಜನಗಳನ್ನು ಮೇಷರಾಶಿಯವರು ಇಷ್ಟಪಡಲ್ಲ. ಅವ್ರನ್ನ ಆದಷ್ಟು ದೂರ ಇಡಬೇಕು ಅಂತ ಬಯಸ್ತಾರೆ. ಅವ್ರ ಬಣ್ಣನ 4 ಜನದೆದುರುಗಡೆ ಹೇಳಿ ಬಟ ಬಯಲು ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ಹೊಂದಿರ್ತಾರೆ. ಮೇಷರಾಶಿಯವರ ಅಧಿಪತಿ ಕುಜಗ್ರಹನಿಗೆ ಅಧಿಪತಿ ದೈವ ಸುಬ್ರಹ್ಮಣ್ಯ ಸ್ವಾಮಿ. ಮೇಷರಾಶಿಯವರು ಹೆಚ್ಚು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮೇಷರಾಶಿಯವರ ಅಭಿವೃದ್ಧಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಮೇಷರಾಶಿಯವರ ಅದೃಷ್ಟದ ರತ್ನ ಹವಳ ಮತ್ತು ಮಾಣಿಕ್ಯವನ್ನು ಸಹ ಉಪಯೋಗಿಸ್ಬೋದು, ಮತ್ತು ಕನಕ ಪುಷ್ಪರಾಗವನ್ನು ಸಹ ಉಪಯೋಗಿಸ್ಬೋದು. ಜಾತಕವನ್ನು ಪರಿಶೀಲನೆ ಮಾಡಿದ ನಂತರ ಯಾವ ರತ್ನ ಅವರಿಗೆ ಸೂಕ್ತ ಎಂದು ನುರಿತ ಜ್ಯೋತಿಷಿಗಳು ಸಲಹೆ ಮೇರೆಗೆ ಅವರು ಧರಿಸ್ಬೋದಾಗಿದೆ. ಬಿಳಿ ಮತ್ತು ಕೆಂಪು ಕೇಸರಿ ಬಣ್ಣಗಳು ಮೇಷರಾಶಿಗೆ ಅದೃಷ್ಟವನ್ನು ತಂದುಕೊಡುವಂಥ ಬಣ್ಣಗಳು. ಮೇಷರಾಶಿಗೆ ಅದೃಷ್ಟ ತಂದುಕೊಡುವಂಥ ದಿನಗಳು, ಒಳ್ಳೆಯ ದಿನಗಳು ಅಂದರೆ ಮಂಗಳವಾರ, ಭಾನುವಾರ. ಮೇಷರಾಶಿಗೆ ಉತ್ತಮವಾದ ದಿನಾಂಕಗಳು ಅಂದರೆ 9, 18 ಮತ್ತು 27. ಮೇಷರಾಶಿಗೆ ವಿವಾಹ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ರಾಶಿಗಳು ಸಿಂಹ, ತುಲಾ ಮತ್ತು ಧನುರಾಶಿ. ಮೇಷರಾಶಿಗೆ ಶತ್ರು ರಾಶಿಗಳು ಕನ್ಯಾ ಮತ್ತು ಮಿಥುನ ರಾಶಿ. ಮೇಷರಾಶಿಗೆ ಅಧಿಪತಿಯಾದಂತಹ ಕುಜ ತಮ್ಮ
ಏನಾದರೂ ಸಹ ರಾಹುವಿನ ಜೊತೆ ಸೇರಿದ್ರೆ ಮೇಷರಾಶಿಗೆ ಅಭಿವೃದ್ಧಿ ಅಷ್ಟೊಂದಾಗಿ ಇರೋದಿಲ್ಲ, ಕಡಿಮೆ ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಈವನ್ ನೀಚ ಕುಜನಾದರೂ ಸಹ, ಕುಜಗ್ರಹ ಏನಾದರೂ ನೀಚನಾಗಿದ್ದರೆ ಅಭಿವೃದ್ಧಿ ಅಷ್ಟೊಂದು ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಇರೋದಿಲ್ಲ. ಇನ್ನು ಹೇಳ್ಬೇಕು ಅಂದರೆ ಕುಜ ಏನಾದರೂ ಬುಧನ ಜೊತೆ ಸೇರಿದರೆ, ಬುಧನ ಸಂಧಿ ಇದ್ದರೆ ಕುಜನ ಜೊತೆಯಲ್ಲಿ ಸ್ವಲ್ಪ ಅಪಮಾನಗಳನ್ನು ಎದುರಿಸ್ಬೇಕಾಗುತ್ತೆ. ಹೂವಿನಂಥ ಮನಸ್ಸುಳ್ಳಂಥ ಮೇಷರಾಶಿಯವರಿಗೆ ಅವಮಾನಗಳನ್ನ ತಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ತನಗಿಲ್ದಿದ್ರೂ ಬೇರೆಯವ್ರಿಗೆ ಕೊಟ್ಟು ಆನಂದಿಸುವಂಥ ಜೀವ ಮೇಷರಾಶಿಯವರು. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ನಿರಂತರವಾಗಿ ಇರಲಿ. ತೊಗರಿಬೇಳೆ ದಾನ, ಕೆಂಪು ವಸ್ತ್ರ ದಾನ, ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಮೇಷರಾಶಿಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಸ್ನೇಹಿತರೆ, ಈ ನನ್ನ ವಿಡಿಯೋ, ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.